ಇವತ್ತೊಂದು ದಿನ ಜನ ಬಂದು ಪ್ರೂವ್ ಮಾಡ್ತಾ ಇದ್ದಾರೆ. ಇದನ್ನು ಅರ್ಥಕೊಂಡು ದಯವಿಟ್ಟು ಡಿ.ಕೆ. ಶಿವಕುಮಾರ್ ಆಗಿರ್ಬೋದು, ಕಾಂಗ್ರೆಸ್ ಹೈಕಮಾಂಡ್ ಆಗಿರ್ಬೋದು, ಮಹದೇವಪ್ಪ ಅವ್ರಿಗೆ ಉನ್ನತವಾದ ಸ್ಥಾನಮಾನ ಕೊಡಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪರಿಣಾಮನ ಎದುರಿಸಬೇಕಾದ್ದು ಕಾಂಗ್ರೆಸ್ ಪಕ್ಷಕ್ಕೆ ಅನಿವಾರ್ಯ ಆಗೋಯ್ತದೆ. ಇವತ್ತೊಂದು ದಿನ ಕಾಂಗ್ರೆಸ್ ಏನಾದರೂ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಅಂತಂದರೆ ಅದರಲ್ಲಿ ಮಹದೇವಪ್ಪ ಅವ್ರ ಕೊಡುಗೆ ಯಥೇಚ್ಛವಾಗಿದೆ. ಹಳೆ ಮೈಸೂರು ಭಾಗ ಆಗಿರ್ಬೋದು, ಚಾಮರಾಜನಗರ, ಮೈಸೂರು ಜಿಲ್ಲೆಯಲ್ಲೆಲ್ಲ ಮಹದೇವಪ್ಪ ಅವ್ರ ಪ್ರಭಾವದಿಂದನೇ ಇವತ್ತಿನ ದಿನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರೋದು. ಸಿದ್ದರಾಮಯ್ಯವರು ಮಹದೇವಪ್ಪ ಅವರು ಜೋಡಿ ಇದ್ಕೊಂಡು ಕೆಲಸ ಮಾಡೋದ್ರಿಂದ ಇವತ್ತಿನ ದಿನ ಸರ್ಕಾರ ಅಸ್ತಿತ್ವಕ್ಕೆ ಬಂದಿದೆ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥ ವಿಚಾರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಒಳ ಮೀಸಲಾತಿ ತುಂಬ ಮಹದೇವಪ್ಪ ಅವರು ಎಲ್ಲನೂ ನಿಭಾಯಿಸುವಂಥ ಶಕ್ತಿ ಇರುವಂಥ ಏಕೈಕ ವ್ಯಕ್ತಿ ಅಂತಂದರೆ ಅದು ಮಹದೇವಪ್ಪ ಅವ್ರು ಮಾತ್ರ. ಅಂಥ ವಿಷಯಗಳಲ್ಲಿ ಬೇರೆ ಇನ್ಯಾರೇ ಇದ್ದಿದ್ರೂ ಸುಧಾ ಅದು ದೊಡ್ಡ ಮಟ್ಟದಲ್ಲಿ ಹೋಗಿ ವಿನಾಕಾರಣ ಗೊಂದಲಗಳು ಸೃಷ್ಟಿಯಾಯ್ತಿತ್ತು. ಈ ಮಹದೇವಪ್ಪ ಅವರು ಆ ಸ್ಥಾನದಲ್ಲಿರೋದ್ರಿಂದ ಮಾತ್ರ ಇದನ್ನು ಯಾವುದೇ ರೀತಿ ಗೊಂದಲಗಳಾಗದೇ ಇರೋ ರೀತಿ ನಿಭಾಯಿಸಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೊಡಲೇಬೇಕು ಮಹದೇವಪ್ಪ ಅವರು ಕೊಡಲೇಬೇಕು. ಕೊಡಲಿಲ್ಲ ಅಂತಂದರೆ ಕಾಂಗ್ರೆಸ್ಗೆ ತುಂಬ ಹಿನ್ನಡೆ ಆಗುತ್ತೆ ಮುಂದಿನ ಬಾರಿ. ಸರ್ಕಾರಕ್ಕೆ ಎಚ್ಚರಿಕೆನೇ ಇದು. ನಾವು ಇನ್ನೂ ಉಗ್ರವಾಗಿ ಹೋರಾಟ ಮಾಡಬೇಕಾಗುತ್ತೆ. ಇಲ್ಲೇ ಯಾರೂ ನಾವು ಯಾವುದೇ ಆಮಿಷಗಳಿಗೆ ಒಳಗಾಗಿ ಬಂದಿರೋರು ಇಲ್ಲಿ ಯಾರೂ ಇಲ್ಲ. ಎಲ್ಲ ಅಭಿಮಾನಕ್ಕೋಸ್ಕರ ಬಂದು ಸೇರಿರೋಂಥ ಜನನೇ ಯಥೇಚ್ಛವಾಗಿರೋದ್ರಿಂದ ಇದನ್ನು ನೋಡಬೇಕು. ಕಾಂಗ್ರೆಸ್ ಹೈಕಮಾಂಡ್ ಪ್ರಿಯಾಂಕಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರ್ಬೋದು, ಸೋನಿಯಾ ಗಾಂಧಿ ಅವರಾಗಿರ್ಬೋದು, ಸಿದ್ದರಾಮಯ್ಯ ಸಾಹೇಬ್ರಿಗೆ ಆಲ್ರೆಡಿ ಗೊತ್ತಿದೆ ಮಹದೇವಪ್ಪ ಅವರೇನು, ಮಹದೇವಪ್ಪ ಅವ್ರ ಶಕ್ತಿ ಏನು ಅಂತ. ಡಿ.ಕೆ. ಶಿವಕುಮಾರ್ ಅವರು ಅರ್ಥಕೊಂಡು ದಯವಿಟ್ಟು ಇದಕ್ಕೆಲ್ಲ ಯಾವುದೇ ರೀತಿ ಗೊಂದಲಗಳಾಗದೇ ಇರೋ ರೀತಿ ನಿಭಾಯಿಸಬೇಕು ಅಂತ ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ನಾನು ಅನೂಪ್ ಜಗದೀಶ್ ಅಂತ ಟಿ. ನರಸೀಪುರ ಇಂದ ಮೈಸೂರು ಜಿಲ್ಲೆಯಿಂದ ಅಧ್ಯಕ್ಷರು ನಾವು.